ಅಡುಗೆ ಮಾಡಿಬಿಡ್ತೀನಿ ರೀ ಮಾವ. ಇವಾಗ ಕೂತ್ಕೊಳ್ಳಮ್ಮ. ಈಗ ತಾನೇ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ಯಾ. ಈಗ ನೀನು ಅಡುಗೆ ಮಾಡೋಕ್ಕೆ ಹೋದರೆ ಆ ನೋವುಗಳೆಲ್ಲ ನಿನ್ನ ಅಡ್ರೆಸ್ ಹುಡ್ಕೊಂಡು ಬಂದ್ಬಿಡುತ್ತೆ. ಬಂದೆ. ಸಂಧ್ಯಾ ಅವರೇ, ಏನಿದು ಯಾವಾಗಲೂ ಬರೀ ಲೋಟ ತರ್ತಾ ಇದ್ದವರು ಇವತ್ತು ಲೋಟ ಜೊತೆ ಒಂದು ದೊಡ್ಡ ಬೌಲು ತೊಗೊಂಬಂದ್ಬಿಟ್ಟಿದ್ದೀರಾ? ಖುಷಿ ಪಡಮ್ಮ, ಸದ್ಯ ಬಕೆಟ್ ತಂದಿಲ್ಲ. ಅದು ಗಿರ್ಜವ್ರೆ, ಬಾಣಲೆ ಇಟ್ಟಿದ್ದೀನ, ಗ್ಯಾಸ್ ಕೂಡ ಆನ್ ಮಾಡಿಬಿಟ್ಟಿದ್ದೀನಿ. ಕಡಲೆ ಹಿಟ್ಟು ತುಪ್ಪ ಎರಡೂ ಇಲ್ಲ. ನಮ್ಮ ಯಜಮಾನ್ರು ಬೇರೆ ಟಿವಿ ನೋಡ್ಬಿಟ್ಟು ಮೈಸೂರು ಪಾಕ್ ಮಾಡೋದನ್ನ ತೋರಿಸ್ತಿದ್ರ. ನಾನು ಮೈಸೂರು ಪಾಕ್ ತಿನ್ಬೇಕು ಅಂತ ಹೇಳ್ಬಿಟ್ರು. ಅದಕ್ಕೆ ಗ್ಲಾಸು ಬೌಲು ಎರಡು ತಂದಿದ್ದೀನಿ. ಹುಷಾರಮ್ಮ, ನಿನ್ನ ಗಂಡನಿಗೆ ಹೀರೋಯಿನ್ ಆಕ್ಟ್ ಮಾಡಿರೋ ಪಿಕ್ಚರ್ ತೋರಿಸ್ಬೇಡ. ಆಮೇಲೆ ಅದೇ ಹೀರೋಯಿನ್ ಬೇಕು ಅಂದರೆ ಕಟ್ಟ. ಅದು ಸರಿಮ್ಮ, ಕಡಲೆ ಹಿಟ್ಟನ್ನು ಯಾವುದ್ರಲ್ಲಿ ಕೊಡಬೇಕು, ತುಪ್ಪನ ಯಾವುದ್ರಲ್ಲಿ ಕೊಡಬೇಕು? ಲೋಟದಲ್ಲಿ ತುಪ್ಪ, ಬೌಲಲ್ಲಿ ಕಡಲೆ ಹಿಟ್ಟು. ಸಂಧ್ಯಾ ಅವರೇ, ನಮ್ಮ ಮನೇಲಿ ರೇಷನ್ ಆಗೋಗ್ಬಿಟ್ಟಿದೆ ಕಣ್ರಿ. ತರಬೇಕು ಅಂದರೆ ಬಾಂಬೆಯಿಂದ ನನ್ನ ಗಂಡ ಬರಬೇಕು. ಆಹಾ, ಅರ್ಧ ಲೀಟ್ರ್ ತುಪ್ಪ, 1/4 kg ಕಡಲೆ ಹಿಟ್ಟು ಕೊಡೋದಕ್ಕೆ ಅದೇನು ನಾಟಕ ಮಾಡ್ತಾರಪ್ಪ. ಸಂಧ್ಯಾ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಏನಿಲ್ಲ. ಯಾರಿದ್ದೀರಿ ಯಜಮಾನ್ರ ಮನೆಯಲ್ಲಿ? ಯಾರಪ್ಪ ನೀನು, ಏನು ಸಮಾಚಾರ? ನಾನು ಮಸಾಲ ಮಾರೋ ಮಸಾಲ ಮ್ಯಾನು. ಗರಂ ಮಸಾಲ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಚೆನ್ನ ಮಸಾಲ, ಚೇಳ ಮಸಾಲ, ನಾರ್ತ್ ಇಂಡಿಯನ್ ಇಂದ ತಂದಿರುವ ಎಲ್ಲಾ ಮಸಾಲೆಗಳಿದೆ ಯಜಮಾನ್ರೆ. ಓ, ಅದಕ್ಕೆ ನಾರ್ತ್ ಇಂಡಿಯನ್ ಅವರು ಎಲ್ಲದಕ್ಕೂ ಸಾಲ ಸಾಲ ಅಂತಿರ್ತಾರೆ. ಇದು ಒಂಥರ ಸಾಲನೇ ಅಲ್ವಾ ಯಜಮಾನ್ರೆ? ನೀವು ಒಂದು ಸಲ ಖರೀದಿ ಮಾಡಿದ್ರೆ ಪದೇ ಪದೇ ಬೇಕು ಅಂತೀರಾ. ರುಚಿ ಅನ್ನೋ ಸಾಲಕ್ಕೆ ನೀವು ಪದೇ ಪದೇ ತಗೊಳ್ಳೋ ಮಸಾಲನೇ ಬಡ್ಡಿ ಅಲ್ವಾ? ವಾಹ್, ಸಾಲ ಕ್ಯಾ ಬಾತ್ ಕರ್ತಾ ಇರೆ. ರೀ ಗಿರ್ಜವ್ರೆ, ಕಡಲೆ ಹಿಟ್ಟು ಖಾಲಿ ಅಂತ ಹೇಳಿದ್ರಲ್ರಿ, ತಗೊಳ್ರಿ. ಏನ್ರಿ ನೀವು, ನಿಮಗೆ ತಾನೇ ಬೇಕಾಗಿರೋದು, ನೀವೇ ತಗೊಳ್ಳಿ. ಆಮೇಲೆ ನಾನು ತಗೊಂಡು ನನ್ನ ಹತ್ರ ನೀವು ತಗೋತೀರಾ? ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಜಾಣೆ ನೀವು. ಅದಕ್ಕೆ ನನ್ನ ಸೊಸೆಯಾಗಿರೋದು. ಮೇಡಮ್ ಅವ್ರೆ, ಕಡಲೆ ಹಿಟ್ಟು ಕೊಡ್ಲಾ? ಅಯ್ಯೋ ಬೇಡಪ್ಪ, ಡಬ್ಬಿ ತುಂಬ ಇದೆ. ಅಯ್ಯೋ ಏನ್ರಿ, ಆಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಡಬ್ಬಿ ತುಂಬಾ ಇದೆ ಅಂತ ಹೇಳ್ತಿದ್ದೀರಾ? ಅಮ್ಮ ಸಂಧ್ಯಾ, ಕಂಡವ್ರ ಅಡುಗೆ ಮನೆ, ಖೈದಿಗಳ ಸರಮನೆ ಎರಡಕ್ಕೂ ತಲೆ ಹಾಕಬಾರ್ದಮ್ಮ. ಇಟ್ ಇಸ್ ಟೂ ಡೇಂಜರ್. ಇದೇನು ಅಂಕಲ್ ಹೀಗೆ ಹೇಳ್ತಿದ್ದೀರಾ? ನಿಮ್ಮ ಕಿಚನ್ ನಂಬ್ಕೊಂಡೆ ನಾನು ನನ್ನ ಗಂಡ ಸಂಸಾರ ಮಾಡ್ತಿದ್ದೀವಿ. ನೀವು ಸುಮ್ಮನೆ ರೀ. ಮೇಡಮ್ ಅವ್ರೆ, ನಿಮಗೆ ಕಡಲೆ ಹಿಟ್ಟು ಬೇಡ ಅಂದ್ರೆ ಗರಂ ಮಸಾಲ ಕೊಡ್ಲಾ? ಫ್ರಿಜ್ಜಲ್ಲಿ ಇಟ್ಟರು ಗರಂ ಆಗೇ ಇರುತ್ತೆ. ಅಯ್ಯೋ ಬೇಡಪ್ಪ, ನನ್ನ ಗಂಡ ಬಾಂಬೆಯಿಂದ ಬರಬೇಕು, ಆಮೇಲೆಲ್ಲ ತಗೋಬೇಕು. ಓ, ಇವಳು ಗಂಡ ಬಾಂಬೆಗೆ ಹೋಗಿದ್ದಾನಾ? ನೋಡಿ ಅಮ್ಮ, ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಗಂಡ ಏನೂ ತೊಂದರೆ ಇಲ್ಲದೆ ಬಾಂಬೆಯಿಂದ ಹುಷಾರಾಗಿ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಅಂದ್ರೆ ಶಿವಣ್ಣ ಹುಷಾರಾಗಿ ಮನೆಗೆ ಬರಲ್ವಾ? ಅಯ್ಯೋ ಸಂಧ್ಯಾ ಅವರೇ, ಸುಮ್ಮನಿರಿ, ಬಿಡ್ತು ಅನ್ನಿ. ಬಿಡ್ತು. ನಿಮ್ಮ ಗಂಡನಿಗೆ ಏನೋ ಕಂಟಕ ಇದೆ, ಅದಕ್ಕೋಸ್ಕರ ಹೇಳಿದೆ. ನಾನು ಈ ಮಸಾಲ ಮಾತಿರೋದು ನನ್ನ ಹೊಟ್ಟೆಪಾಡಿಗಷ್ಟೇ, ಆದರೆ ನನ್ನ ಮೂಲ ಕಸುಬು ಭವಿಷ್ಯ ಹೇಳೋದು. ಹೌದಾ? ಹಾಗಾದರೆ ನೀನು ಮನೆಯಿಂದ ಹೊರಡೋಕ್ಕೆ ಮುಂಚೆ ನಿನ್ನ ಭವಿಷ್ಯದಲ್ಲಿ ಇವತ್ತು ವ್ಯಾಪಾರ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಬರ್ಬೇಕಾಗಿತ್ತು. ಇವನು ಯಾರಪ್ಪ ನನಗಿಂತ ಬುದ್ಧಿವಂತ ಇದ್ದಂಗೆ ಇದ್ದಾನೆ. ಯಜಮಾನ್ರೆ, ಏನಪ್ಪ? ನನ್ನ ಸ್ವಾರ್ಥಕ್ಕೆ ನಾನು ಭವಿಷ್ಯ ನೋಡೋದಿಲ್ಲ. ಅಯ್ಯೋ ಪಾಪ, ಬೇರೆಯವರ ಭವಿಷ್ಯ ನೋಡ್ತೀನಿ. ನಿಮ್ಮ ಮಗನಿಗೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೇ. ಇದ್ರ ಮೇಲೆ ನಿಮ್ಮ ಇಷ್ಟ. ಬರ್ತೀನಿ. ಅಯ್ಯೋ ಒಂದು ನಿಮಿಷ. ನಮ್ಮ ಯಜಮಾನ್ರು ಹುಷಾರಾಗಿ ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು? ಫ್ರೀಯಾಗಿ ಸಿಕ್ಕಿರೋ ರುದ್ರಾಕ್ಷಿನ ಇವ್ರಿಗೆ ಕೊಟ್ಟು ಕಾಗೆ ಹಾರಿಸಿದ್ರೆ ಆಯ್ತು. ಒಂದು ನಿಮಿಷ ಇರಿಯಮ್ಮ. ನೋಡಿಯಮ್ಮ, ಇದು ಕಾಶ್ಮೀರದ ತುತ್ತ ತುದಿಯಲ್ಲಿ ಹಿಮ ಹುಟ್ಟುವ ಜಾಗದಿಂದ ನಾನೇ ತಂದು ಪೋಣಿಸಿರುವ ರುದ್ರಾಕ್ಷಿ ಮಾಲೆ. ಇದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ.
ಹಾಗಂತ ಫ್ರೀ ಕೊಡೋಕ್ಕೂ ಆಗೋದಿಲ್ಲ. ನಿಮ್ಮ ಕೈಲಾದಷ್ಟು ಕೊಡಿ. ಗಿರ್ಜವ್ರೆ, ಕಡಲೆ ಹಿಟ್ಟು ಕೊಡಿಸ್ಬಿಟ್ಟಿದ್ದಿದ್ರೆ ನಾನು ಹೊರಟ್ಬಿಡ್ತಿದ್ನಪ್ಪ. ಸಂಧ್ಯಾ ಅವರೇ, ಏನ್ರಿ ನೀವು ಆ ವಿಟ್ಟಲ್ ಹೆಂಡ್ತಿನ ನೋಡಿ ಕಲ್ತ್ಕೊಳ್ರಿ. ಹೋಗಿದ ತಕ್ಷಣ ತುಂಬಿಸ್ಕೊಡ್ತಾರೆ, ನಾನು ಅಲ್ಲೇ ತುಂಬಿಸ್ಕೊತೀನಿ ಬಿಡಿ. ಮಾವ, ಏನಮ್ಮ? ಪೋಸ್ಟ್ ಆಫೀಸ್ ದುಡ್ಡು ಅಂತ 2,000 ಕೊಟ್ಟಿದ್ನಲ್ಲ, ಅದನ್ನ ಕೊಡಿ. ತಗೊಳಮ್ಮ. 2001. ತಗೊಳ್ಳಿ ಮೇಡಮ್, ಇದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಗಂಡ ಚಿರಂಜೀವಿಯಾಗಿರ್ತಾರೆ. ನಾನು ಬರ್ತೀನಿ. ಗರಂ ಮಸಾಲ, ಅಕ್ಕಿ ಮಸಾಲ, ಚೆನ್ನ ಮಸಾಲ, ಚಕ್ಕೆ ಮಸಾಲ, ಲವಂಗ ಲವಂಗ ಲವಂಗ. ಅಮ್ಮ, ಅಪ್ಪ, ಏನಮ್ಮ ಗಿರಿಜಾ, ಇಷ್ಟು ದಿವಸ ನನ್ನ ಮಾವ ಮಾವ ಅಂತ ಕರಿತಿದ್ದೆ, ಈಗ ಅಪ್ಪ ಅಂತ ಕರಿತಿದ್ಯಲ್ಲ. ಅಯ್ಯೋ ಮಾವ, ನಿಮ್ಗಲ್ಲ, ಇಲ್ಲಿ ದೇವ್ರ ಹತ್ರ. ಓಹೋ, ಹಾಗೋ. ಕ್ಯಾರಿಯನ್ ಕ್ಯಾರಿಯನ್. ಮಾವ ಮಾವ. ಇದು ಕೂಡ ನನಗಲ್ಲ ತಾನೆ? ಅಯ್ಯೋ ನಿಮಗೆ ಮಾವ. ಆಯ್ತು, ಹೇಳಮ್ಮ. ಎಣ್ಣೆ ಪ್ಯಾಕೆಟ್ ನೋಡಿದ್ರಾ? ನಾನಂತವನಲ್ಲಮ್ಮ. ಓ ದೇವ್ರೆ ದೇವ್ರೆ, ನಾನ್ ಕೇಳಿದ ಆ ಎಣ್ಣೆ ಪ್ಯಾಕೆಟ್ ಅಲ್ಲ, ದೀಪಕ್ ಹಾಕ್ತಾರಲ್ಲ ಆ ಎಣ್ಣೆ ಪ್ಯಾಕೆಟು. ಓಹೋ, ಅಲ್ಲೇ ಎಲ್ಲೋ ಇರ್ಬೇಕು ನೋಡಮ್ಮ. ಅಪ್ಪ ಭಗವಂತ, ನನ್ನ ಗಂಡ ಎಲ್ಲೇ ಇದ್ರು ಕ್ಷೇಮವಾಗಿ ಖುಷಿಯಾಗಿ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೊ. ಅವ್ರಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಕಾಶ್ಮೀರ ತುದಿಲಿ ಹಿಮ ಹುಟ್ಟೋ ಜಾಗದಿಂದ ತಂದಿರೋ ರುದ್ರಾಕ್ಷಿ ಇದು. ಹೇಗಿದ್ರು ರುದ್ರಾಕ್ಷಿ ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೆ ಅರ್ಪಿಸ್ತಿದ್ದೀನಿ. ಇದಕ್ಕೆ ಬದಲಾಗಿ ನಮ್ಮ ಮನೆ ಮೇಲೆ, ನನ್ನ ಗಂಡನ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ. ಶಿವಪ್ರಸಾದ್, ನಿನ್ನ ಮನೆಯಲ್ಲಿ ನೀನೊಬ್ಬನೇ ವಿಶೇಷ, ನಿನ್ನ ಇಡೀ ಕುಟುಂಬವೇ ಬಹಳ ವಿಶೇಷ. ಮೋಸ ಹೋಗುವ ಸ್ಪರ್ಧೆ ಏನಾದರೂ ಇಟ್ಟರೆ ಅದರಲ್ಲಿ ಗೆಲ್ಲುವುದು ನಿನ್ನ ಮನೆಯವರೇ. ಜಗತ್ತಿನಲ್ಲಿ ಮುಗ್ಧರನ್ನು ವಂಚಿಸುವುದು ಬಹಳ ಸರಳ. ಹಾಗೆ ನಿಮ್ಮಂತ ಮುಗ್ಧರು ಇನ್ಯಾರೂ ಇಲ್ಲ. ನೀನ್ ಬರೋವರೆಗೂ ನಿನ್ನ ಮನೆಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ನಾನು ಮಾತು ಕೊಟ್ಟಿದ್ದೀನಿ. ನಿನ್ನ ಮನೆಗೆ, ನಿನ್ನ ಮನೆಯವರಿಗೆ ಯಾರೂ ಮೋಸ ಮಾಡದೇ ಇರೋ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಎಲ್ರೂ ಚೆನ್ನಾಗಿಡು, ಎಲ್ರಿಗೂ ಒಳ್ಳೇದು ಮಾಡು. ಆದರೆ ನನ್ನ ಗಂಡನ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ಇರಲಿ. ಅಕ್ಕಪಕ್ಕದವರು, ವ್ಯಾಪಾರಸ್ಥರು, ಪರಿಚಯಸ್ಥರು, ಸ್ನೇಹಿತರು ಹಾಗೂ ಯಾರೇ ಆಗಿರಲಿ, ಇನ್ನು ಮುಂದೆ ನಿಮ್ಮ ಮೋಸದ ಆಟ ನಮ್ಮ ಗಿರಿಜಾಳ ಮುಂದೆ ನಡೆಯೋದಿಲ್ಲ. ನೀವು ಅಂದುಕೊಂಡಂತೆ ಆಗುವುದೂ ಇಲ್ಲ. ಮಾತು ಮನೆ ಕೆಡಿಸಬಹುದು, ಆದರೆ ಮನಸ್ಸಿನ ಮಾತು ಕೆಡಿಸುವುದರಿಂದ ಬಿಡಿಸಬಹುದು. ತಥಾಸ್ತು. ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ, ಬಂದ ಇಳಿಯತ್ತಿದ್ದಿ ದಾಡುವ ಶಿವಾಜಿ ಕ್ರಾಸ. ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ. ಬಸ್ಯಾ, ಓನೇರಿ, ಸಾರಿ ರೀ, ಅದು ಹಾಡಾಡು ಗುಂಗ್ನ್ಯಾಗ ನೀವು ಬಂದದ್ದು ಗೊತ್ತಾಗ್ಲಿಲ್ರಿ. ಸರಿ ಆಯ್ತು, ನೀನು ಹಾಡು ಹೇಳ್ಕೊಂತಾನೇ ಇರೋ, ನಾನು ಬೇರೆ ಬೇಕ್ರಿಗೆ ಹೋಗ್ತೀನಿ. ಒಂದು ನಿಮಿಷ ತಡ ಆಗಿದ್ದಕ್ಕೆ ಯಾಕೆ ಹಿಂಗೆ ಆಡ್ತಾರೋ ಗೊತ್ತಾಗೋದು. ಏನಂದೆ? ಏನಿಲ್ರಿ ವಣಿಯವ್ರ, ನಿಮ್ಮ ಮನೆ ಬಾಜುಕನ ನಮ್ಮ ಅಂಗಡಿ ಐತಿ, ನೀವು ದೂರ ನಡ್ಕೊಂಡು ಹೋಗಿ ಕಾಲೆಲ್ಲ ಯಾಕೆ ನೋವು ಮಾಡ್ಕೋತೀರಿ? ಏನು ಬೇಕು ಹೇಳ್ರಿ, ಅದನ್ನ ಕೊಡ್ತೀನಿ. ಏನಿಲ್ಲ, ಮಕ್ಕಳು ಪಪ್ಸು, ಆಲು ಬನ್ನು, ಖಾರ ಬನ್ ಕೇಳ್ತಿದ್ರು, ಫ್ರೆಶ್ ಆಗಿದ್ರೆ ಕೊಡು.
ಏನು ಮಾತಂತ ಕೇಳ್ತೀರಿ ವಣಿಯವ್ರ? ಫ್ರೆಶ್ ಇರ, ಈಗಷ್ಟೇ ಮಾಡಿ ಕೈ ತೊಳ್ಕೊಂಡಿನ್ರಿ. ಹೌದಾ, ಸರಿ ಹಾಗಾದ್ರೆ ಎಲ್ಲ 3 ಪಾರ್ಸೆಲ್ ಕೊಡು. ಆತ್ರಿ. ಹೋದ್ವಾರ ಮಾಡಿದ್ದನ್ನ ಓವನ್ದಾಗಿಟ್ಟು ಫ್ರೆಶ್ ಅಂತ ಕೊಟ್ಟು ಬಿಡುದು ಸಾಕೋ ಬದ್ಲು ತಿನ್ಲಿ ಕಾಸು ಕೊಡ್ಲಿ. ಏನಂದೆ? ಇನ್ನೊಂದ್ಸಲ ಹೇಳು. ಅಯ್ಯ ಗಿರ್ಜಾವಣಿಯವ್ರ, ನನ್ನ ಬಾಯೇ ಬಿಟ್ಟಿಲ್ಲಲ್ರಿ. ಚಲೋ ಆತ್ರಿ, ನಿಮಗೆ ನೀವು ಏನೇನಾರ ಮಾತಾಡ್ಕೋತೀರಿ. ಮತ್ ನಂಗೆ ಆಗ್ಲಿಂದ ಇವನ್ ಮಾತಾಡ್ದಂಗೆ ಕೇಳಿಸ್ತಾ ಇದೆಯಲ್ಲ. ತಗೊಳ್ರಿ ವಿಡಿಯೋರ, ನೀವು ಹೇಳಿದ್ದೆಲ್ಲ ಆಯ್ತ್ರಿ. 60 ರೂಪಾಯಿ ಕೊಡ್ರಿ ಸಾಕು. ಅಷ್ಟೇನಾ? ಮಕ್ಕಳ ಸಲುವಾಗಿ 10% ಡಿಸ್ಕೌಂಟ್ ಮಾಡೀನ್ರಿ. ಓ ಹೌದಾ, ಸರಿ. ಆಹಾಹಾ, ಬಿಸಾಕೋ ಪಪ್ಸು ಬನ್ನಿಗೆ 60 ರೂಪಾಯಿ. ಹಿಂಗ ಗಿರಾಕಿಗಳು ಸಿಕ್ಕ್ರ ಇಂಥವು 2 ಬ್ರಾಂಚ್ ಓಪನ್ ಮಾಡ್ಬೋದು. ಏ ಬಸ್ಯಾ, ನಿಜ ಹೇಳು, ಎಷ್ಟು ದಿನದಿದು ನೀನ್ ಮಾತಾಡ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡೆ. ನಿಜ ಹೇಳು. ಗಿರ್ಜವನವ್ರ, ಪವೇನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದು ಅಗದಿ ಅಂತ ಅದಕ್ಕೆ ಫ್ರೆಶ್ ಐತ್ರಿ. ಅಲ್ರಿ, ಆಗ್ಲಿಂದ ನಾ ಬಾಯಿ ಬಿಟ್ಟಿಲ್ಲ ಅಂದ್ರು ಏನಂದಿ ಅಂತ ನಾನು ಕೇಳಾಕತ್ತೀರಿ. ನಂಗೆ ಆಗ್ಲಿಂದ ಏನೇನೋ ಹೇಳ್ದಂಗೆ ಕೇಳಿಸ್ತಿದ್ಯಲ್ಲ. ಅಲ್ಲ, ನಾ ಮನಸ್ಸಿನಾಗ ಅನ್ಕೊಳ್ಳೋದಿಲ್ಲ, ಗಿರಿಜಾವನಿಯವ್ರಿಗೆ ಗೊತ್ತಾಗಕತ್ತಿತ್ತು ಹೆಂಗ? ಹಾ, ಇವನ್ ಬಾಯೇ ಬಿಟ್ಟಿಲ್ಲ, ಆದ್ರೆ ನಂಗೆಲ್ಲ ಕೇಳಿಸ್ತಿದೆ. ವೈನಿಯವ್ರ, ಗಿರ್ಜಾವನಿಯವ್ರ, ಏನಾಯ್ತು ಇವ್ರಿಗೆ? ಯಾಕೆ ಹಿಂಗೆ ಒಂದು ನಮೂನೆ ಆಡಕತ್ತಾರಲ್ಲ? ಸಪೋರ್ಟಿಂಗ್ ಟು ದಿ ಥ್ಯಾಂಕ್ಸ್ ಅಮ್ಮ. ಯಾವಾಗ ತರ್ಸಿದ್ರು ಬರೀ ಪಪ್ಸನ್ ತರಿಸ್ತಾರೆ. ಪಿಜ್ಜಾ ತರ್ಸಕ್ ಆಗಲ್ವಾ ಇವ್ರಿಗೆ? ಸ್ಕಂದ, ಪಿಜ್ಜಾ ಬೇಕೇನೋ? ಪಿಜ್ಜಾ ಬೇಕರಿಯಿಂದ ತಂದಿದ್ದ ಪಪ್ಸು ಖಾರ ಬನ್ನೆಲ್ಲ ಚೆನ್ನಾಗಿರ್ಲಿಲ್ಲ ಅಂತ ಬೇರೆ ಬೇಕರಿಗೆ ಹೋಗಿ ಸ್ಪೆಷಲ್ ಆಗಿ ಪಪ್ಸ್ ತಂದಿದ್ದೀನಿ. ದಿಮಾಕ್ ಮಾಡ್ತೀಯ? ದಿಮಾಕೋ. ನಿಮ್ಮಪ್ಪ ಮನೆ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಇಷ್ಟು ತರ್ತಿರೋದೇ ಹೆಚ್ಚು. ಹೀಗೆ ಹೋದ್ರೆ ಪಪ್ಸ್ ಇಟ್ಕೊಳಕ್ ಪೇಪರ್ ಇದೆಯಲ್ಲ, ಅದನ್ನೂ ತರಕ್ಕಾಗಲ್ಲ, ನೆನ್ಪಿಟ್ಕೋ. ಯಾವಾಗ್ಲೂ ದುಡ್ಡಿಲ್ಲ ಅನ್ನೋ ಡ್ರಾಮಾನೇ ಆಯ್ತು. ನಮ್ಮಪ್ಪ ಕೊಡಲ್ಲ, ನೀನ್ ಬಿಡಲ್ಲ. ಏಯ್, ದೊಡ್ಡೋರ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲಮ್ಮ ಗಿರಿಜಾ, ಆಗ್ಲಿಂದ ಸ್ಕಂದ ಏನೂ ಮಾತಾಡ್ತಿಲ್ಲ, ಅವನ ಮೇಲೆ ಯಾಕೆ ಮರೆಯಕ್ತಿದ್ಯಾ? ಅಯ್ಯೋ, ಬೇಕ್ರಿಲಿ ಬಸ್ಯ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಕೇಳಿಸ್ತು, ಇಲ್ಲಿ ಸ್ಕಂದ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಕೇಳಿಸ್ತಿದ್ಯಲ್ಲ, ಏನಿದು? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿಂತೀನಿ. ಈ ಸ್ಕಂದಂದು ಅತಿ ಆಯ್ತು. ಅಮ್ಮ ಪಾಪ ಕಷ್ಟಪಟ್ಟು ಉಳಿಸಿರೋ ದುಡ್ಡಲ್ಲಿ ಇಷ್ಟಾರು ತಂದ್ಕೊಟ್ಟಿದ್ದಾರೆ. ಸುಮ್ಮನೆ ಕಣ್ಣು ಗೊತ್ಕೊಂಡು ತಿನ್ನೋದು ಬಿಟ್ಟು ಅತಿಯಾಗಿ ಮಾತಾಡ್ತಾನೆ. ಪ್ರಾಣಿ, ನನ್ನ ಗಂಡ ನಿನ್ನ ಸುಮ್ಮನೆ ಪಂಡ್ರಿ ಬಾಯಿ ಅಂತ ಅನ್ನಲ್ಲ ಕಡೆ. ನೀ ನಿಜವಾಗ್ಲೂ ಅಷ್ಟು ದೊಡ್ಡ ಮನ್ಸಿನ ಹೆಣ್ಣೆ. ಯಾಕಮ್ಮ, ಏನಾಯ್ತು? ನೀನೇನಾದರೂ ಅನ್ಕೊಂಡೇನೆ? ಕೊಟ್ಟಿದ್ನ ಕಣ್ಣು ಗೊತ್ಕೊಂಡು ತಿನ್ನೋದು ಬಿಟ್ಟು ಅತಿಯಾಗಿ ಮಾತಾಡ್ತಾನೆ ಅಂತ ಸ್ಕಂದಂಗೆ ಬೈತಿದ್ದೆ ಅಷ್ಟೇ. ಪ್ರಾಣಿ ಅನ್ಕೊಂಡಿದ್ದು ಕೇಳಿಸ್ತಿದೆ. ಹೊತ್ಕೋತಾರೆ ಅವ್ನಿಗೋಗಿ ಬಿಸಾಕೋತಾರ ಇರೋ ಪಪ್ಸ್ನ ಕಣ್ಗೊತ್ಕೊಂಡು ತಿಂದ್ರೆ ಬ್ಯಾಕ್ಟೀರಿಯಾ ಬಾಡಿ, ವಿಕ್ಟೋರಿಯಾಗೆ ಗಾಡಿ. ಸ್ಕಂದ, ವಯಸ್ಸಿಗೆ ಮೀರಿದ್ ಮಾತಾಡ್ತಿದ್ಯಾ ನೀನು? ಅಮ್ಮ ಗಿರಿಜಾ, ಏನಾಗಿದ್ಯಮ್ಮ ನಿನಗೆ? ಪಾಪ ಅವನೇನೂ ಮಾತಾಡದೆ ಸುಮ್ಮನೆ ಕೂತಿದ್ದಾನೆ, ನೀನು ಯಾಕಮ್ಮ ಅವನು ಬೈತಿದ್ಯಾ? ಯಾಕೋ ತುಂಬ ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. ಮಾವ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ನಂಬರ್ ಅನ್ಕೊಳ್ಳಿ. ಆಯ್ತಮ್ಮ. ಮುಂದಿನ ಗುರಿ ಸೆಂಚುರಿ 100. ಮುಂದಿನ ಗುರಿ ಸೆಂಚುರಿ 100. ಸ್ಕಂದ, ನಿನ್ನ ಮನಸ್ಸಲ್ಲೇ ಏನಾದರೂ ಓದ್ಕೋ. ಫಂಕ್ಷನ್ಸ್ ಆಫ್ ಸ್ಟೆಮ್. ಫಂಕ್ಷನ್ಸ್ ಆಫ್ ಸ್ಟೆಮ್. ಅಮ್ಮ, ನನ್ನ ಮನಸ್ಸಲ್ಲಿ ಯಾವ್ದಾದ್ರು ಒಂದು ಹಾಡು ಹೇಳ್ಕೋತೀನಿ, ಕಂಡಿಡಿ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಕರೆಕ್ಟಾ? ಅಮ್ಮ ಕರೆಕ್ಟು. ಹೆಂಗಿದಲ್ಲ? ಮ್ಯಾಜಿಕ್ ಮ್ಯಾಜಿಕ್. ತಿಳಿ ತಿಳಿ. ಇನ್ನೊಬ್ರು ಮನ್ಸಲ್ಲಿ ಅನ್ಕೊಂಡಿದ್ದಲ್ಲ ನನಗೆ ಕೇಳಿಸ್ತಿದೆಯಲ್ಲ, ಹೇಗೆ ಸಾಧ್ಯ ಇದು? ಪ್ರಾಣಿ ಮನ್ಸಲ್ಲೇ ಹಾಡ್ಕೊಂಡಿದ್ದು, ಮಾವ ಮನ್ಸಲ್ಲಿ ನಂಬರ್ ನೆನ್ಸ್ಕೊಂಡಿದ್ದು, ಸ್ಕಂದ ಮನ್ಸಲ್ಲೇ ಓದ್ಕೋತಾ ಇದ್ದಿದ್ದು, ಇದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು. ನಂಗೇನಾದ್ರೂ ಸ್ಪೆಷಲ್ ಪವರ್ ಬಂದಿದ್ಯಾ? ಬೆನ್ನೋಗೆ ಅಂತ ಡಾಕ್ಟ್ರು ಒಂದು ಪವರ್ಫುಲ್ ಮಾತ್ರೆ ಕೊಟ್ಟರು. ಇದೇನಾದರೂ ಅದರ ಸೈಡ್ ಎಫೆಕ್ಟ್ ಇರ್ಬೋದಾ? ಚಚೆ ಇಲ್ಲ. ಪವರ್ಫುಲ್ ಮಾತ್ರೆ ತಗೊಂಡ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಆದರೆ ಬೇರೆಯವ್ರ ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಕೇಳಿಸೋ ಹಾಗಾಗ್ತಿದೆಯಲ್ಲ, ಇದು ಹೇಗೆ ಸಾಧ್ಯ ಅಂತ. ದೇವ್ರೇ ದೇವ್ರೇ, ನನ್ನ ಒಳಗಡೆ ಏನಾದರೂ ಮೋಹಿನಿ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ? ಚಚೆ ಇಲ್ಲ. ನಾನೆಷ್ಟು ಪೂಜೆ ವ್ರತ ಅಂತ ಮಾಡ್ತೀನಿ, ಅದೆಲ್ಲ ನನ್ನ ಹತ್ರನೂ ಸುಳಿಯಲ್ಲ. ಆದರೂ ಈ ಪವರ್ ನನಗೆ ಹೇಗೆ ಬಂತು? ಆದರೂ ಇದೊಂಥರ ಚೆನ್ನಾಗಿದೆ. ಬೇರೆಯವ್ರ ಮನಸ್ಸಲ್ಲಿ ಏನು ಅನ್ಕೋತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂಥದ್ರಲ್ಲಿ ನನಗೆ ಈ ಪವರ್ ಬಂದಿದೆ. ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಬಂದಿದ್ದೆಲ್ಲ ಬರಲಿ, ಆ ಭಗವಂತನ ದಯೆ ಬಂದಿರಲಿ ಅಷ್ಟೇ. ನೋಡು ಕೃಷ್ಣ, ಇದೇ ಶಿವಕೃಪ ಮನೆ. ಯಜಮಾನನ ಹೆಸರು ಶಿವಪ್ರಸಾದ್ ಅಂತ. ಊರಲ್ಲಿಲ್ಲ, ಬಾಂಬೆಯಲ್ಲಿದ್ದಾನೆ. ಅವನು ಏನು ಮಾಡ್ತಾನೆ, ಏನು ಮಾಡಿದ್ದಾನೆ ಅನ್ನೋದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದುಡ್ಡು, ಕಾಸು, ಮನಿ ಮನಿ ಅಷ್ಟೇ. ಈಗ ನೀವು ಒಳಗೆ ಹೋಗ್ತೀರಾ? ಎಲ್ಲರದು ಬಾಯ್ ಕೊಡ್ತೀವಿ. ಅವ್ರ ಮುಂದೆನೆ ಬೀರು ಹೊಡೆದು ಒಳಗಿರೋದನ್ನೆಲ್ಲ ದೋಚ್ಕೊಂಡ್ಬರ್ತೀವಿ. ಆತುರ ಕೆಟ್ಟು ಗೋತ್ರ ಕೆಡಿಸ್ಕೊಳ್ತಿಯಲ್ಲೋ. ಇವನನ್ನ ಸರಿಯಾಗಿ ಟ್ಯೂನ್ ಮಾಡಿಲ್ಲಮ್ಮ ನೀನು. ಟ್ಯೂನ್ ಮಾಡ್ಕೊಳಕ್ ಇವನೇನು ರೇಡಿಯೋನ? ಅದಾದ್ರೂ ಆಗಿದ್ರೆ ಚೆನ್ನಾಗಿರೋದು. ಬೇಕಾದಾಗೆಲ್ಲ ಟ್ಯೂನ್ ಮಾಡ್ಕೊಂಡು ಬೇಡದನಿರೋ ಚೇಂಜ್ ಮಾಡ್ಬೋದಿತ್ತು. ನೀನ್ ಹಿಂಗೆ ಆಡ್ತಾ ಇದ್ರೆ ನಮ್ ಬಾಸ್ ಹತ್ರ ಇರೋ ಗರಂ ಮಸಾಲ ಪುಡಿ ಎಲ್ಲ ಕಲಸಿ ಕಲಸಿ ಪೇಸ್ಟ್ ಮಾಡ್ತೀನಿ ಅಂತ ಹೇಳಕ್ ಬಂದೆ. ಗಂಡ ನನ್ನ ಮಗನೇ, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ನನ್ನ ನಂಬಿಸಿ ಊರಿಂದ ನನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದು ಇಲ್ಲಿ ನನ್ನ ಕೈಯಲ್ಲಿ ಸ್ಟ್ಯಾಂಡರ್ಡ್ ಕಲ್ತನ ಮಾಡಿಸ್ತಿದ್ಯಲ್ಲೋ. ಒಂದಲ್ಲ ಒಂದಿನ ಈ ಪಾಪನ ನಿನ್ನ ಸುತ್ಕೊಂಡೆ ಬಿಡಲ್ಲ. ಸಾಕು ನಿಲ್ಸನಮ್ಮ ನಿಮ್ಮ ತಲೆರಟನ. ಯಾರು ತಾನೇ ಕದಿಯಲ್ಲಮ್ಮ? ಪ್ರೀತಿಸೋ ಹುಡುಗ ಹೆಣ್ಣಿನ ಹಾರ್ಟ್ ಕದಿಯಲ್ವಾ? ರಾಜಕಾರಣಿಗಳು ಓಟು ಕದಿಯಲ್ವಾ? ಗೆದ್ದ ಮೇಲೆ ನೋಟು ಕದಿಯಲ್ವಾ? ನೀರಿಗೆ ಕಲ್ಲು ಹಾಕಿ ಹಾಕಿ ಕಾಗೆ ನೀರು ಕದಿಯಲ್ವಾ? ಕಾಗೆಯ ಬಾಯಲ್ಲಿರುವ ಒಡೆಯನ್ನ ನರಿ ಕದಿಯಲ್ವಾ? ಇಲ್ಲಿ ಎಲ್ಲರೂ ಕಳ್ರೆ ಅಮ್ಮ. ಒಬ್ಬರ ಕೈ ಮತ್ತೊಬ್ಬರ ಜೇಬಲ್ಲಿರುತ್ತೆ. ಈ ಜಠರದಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಇರುವಂತೆ ಈ ಜಗತ್ತಿನಲ್ಲಿ ಚಿಕ್ಕ ಕಳ್ಳರು ದೊಡ್ಡ ಕಳ್ಳರಿದ್ದಾರೆ ಅಷ್ಟೇ. ಸಿಕ್ಕಾಕಿಕೊಂಡವನೇ ಚಿಕ್ಕ ಕಳ್ಳ, ಸಿಕ್ಕಾಕಿಕೊಳ್ಳದವನು ದೊಡ್ಡ ಕಳ್ಳ. ಗೊತ್ತಾಯ್ತಾ? ಲೇ 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 ಗಂಡ, ಹೋಗಿ ಹೋಗಿ ಎಂತವನು ಬಾಸು ಅಂತ ಒಪ್ಕೊಂಡಿದ್ಯೋ? ಇವನು ಮಾತನ್ನ ಯಾವನಾರು ಕೇಳಿಸ್ಕೊಂಡ್ರೆ ನಾಳೆನೆ ಕಳ್ತನ ಕೇಳಿತಾನೆ. ನನಗೆ ಈ ಕಳ್ತನ ಅಂದ್ರೆ ಇಷ್ಟ ಆಗಲ್ಲ. ಹೋಗ್ಲಿ, ಕದಿದ್ರಲ್ಲಿ ಎಷ್ಟು ಕೊಡ್ತೀರಾ ಪರ್ಸೆಂಟೇಜು? ಬಾಸಿಗೆ 40, ನಮ್ಮಿಬ್ಬರಿಗೆ 30. ಸರಿ, ಪ್ಲಾನ್ ಹೇಳು ಮಸಾಲಾ ಬಾಸು. ಈಗ ಒಳಗೆ ಹೋಗ್ತೀರಾ, ಅಲ್ಲಿ ಗಿರಿಜಾ ಅನ್ನುವರು ಇರ್ತಾರೆ, ಅವರನ್ನು ಮಾತಾಡಿಸ್ತೀರಾ. ನಿಮ್ಮ ಗಂಡ ಶಿವ ನಮಗೆ ಪರಿಚಯ ಇದ್ದಾರೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ.
ಆಮೇಲೆ ನಿಮ್ಮ ಗಂಡ ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ರಂತ ಹೇಳಿ ಅಷ್ಟೇ. ಇಷ್ಟಕ್ಕೆ ನಂಬ್ತಾರ ನಂಬ್ತಾರೆ. ತಗೊಳ್ಳಿ, ಒಳಗೆ ಹೋಗಿ ನಾನು ಹೇಳಿದ್ದನ್ನು ಹೇಳಿ ಆಮೇಲೆ ನೋಡಿ. ಆಲ್ ಬೆಸ್ಟ್. ನಾನು ಅಲ್ಲಿರ್ತೀನಿ. ಗರಂ ಮಸಾಲ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಚೆನ್ನ ಮಸಾಲ, ಲವಂಗ ಲವಂಗ ಲವಂಗ. ಕ್ಷಮಿಸಿ, ಬೆನ್ನೋವಿದೆ, ಎದ್ದೇಳಕ್ಕಾಗಲ್ಲ. ಪರವಾಗಿಲ್ಲ ಮೇಡಮ್. ಶಿವ್ ಸರ್ ಬಾಂಬೆಗೆ ಹೋಗಿದ್ದಾರಂತೆ. ಹೌದು, ನಿಮಗೆ ಗೊತ್ತು? ಇವ್ರು ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಗೊತ್ತಿಲ್ಲದೆ ಇರುತ್ತಾ? ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ನಾವು ಶಿವ್ ಸರಿಗೆ ಕಾಲ್ ಮಾಡಿದ್ವಿ, ಬರೋದು ಲೇಟ್ ಆಗುತ್ತೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ರು ಬಂದ್ವಿ. ಅವ್ರು ಹೇಳಿದ್ದು ಮಾವಿನ ಹಣ್ಣು, ನಾವು ನೋಡ್ತಿರೋದು ಮಾವಿನ ಹಣ್ಣು. ಅಂದರೆ ಅವ್ರು ನೀವು ಹೇಗಿದ್ದೀರಾ ಅಂತ ಹೇಳಿದ್ರು, ಹಾಗೆ ಇದ್ದೀರಾ ಅಂತ ಹೇಳ್ತಿದ್ದಾರೆ ಅವರು. ನಮ್ಮ ಸಂಸ್ಕಾರ ಸಂಪ್ರದಾಯ ಬದಲಾಗೋದಿಲ್ಲ. ಬಂದವ್ರಿಗೆ ನಮ್ಮ ಕೈಲಾದ ಆತಿಥ್ಯ ಮಾಡ್ತೀವಿ. ಆದರೆ ಅನ್ಯಾಯ ಆದರೆ ಸುಮ್ಮನೆ ಬೇಡಲ್ಲ. ಇದೇ ನಮ್ಮ ರೂಲ್ಸು. ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ ತಾತ. ಮನೆ ಮಠನ ಮಾರ್ಕೋಬೇಕು ಅಂತ ರೂಲ್ಸ್ ನಮ್ಮದು. ನಮ್ಮ ಯಜಮಾನ್ರು ಏನಾದರೂ ನಿಮಗೆ ದುಡ್ಡು ಕೊಡೋದಿತ್ತಾ? ಛೇ, ಹಾಗೇನಿಲ್ಲ, ನಾವೇ ಕೊಡಕ್ ಬಂದ್ವಿ. ನೀವು ದುಡ್ಡು ಕೊಡೋಕೆ ಬಂದಿದ್ದೀರಾ? ನಮ್ಮ ಶಿವ ಸರ್ ಇದಾರಲ್ಲ, ಒಂದು ಬಿಸ್ನೆಸ್ಗೆ ಅಂತ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು. ಯಾರಿಗೂ ಹೇಳ್ಬೇಡ ಕೃಷ್ಣ, ಹೆಂಡತಿ ಗೊತ್ತಾದ್ರೆ ಸುಮ್ಮನೆ ಬೈತಾಳೆ ಅಂತ ಹೇಳಿದ್ರು. ಹೆಂಡತಿಗೆ ಎದುರದೇ ಇರೋರು ಯಾರಿದ್ದಾರೆ ಹೇಳಿ? ಲಾಭ ಬಂದಾಗ ಹೇಳೋಣ ಅಂತ ಹೇಳಿದ್ರು. ಇವಾಗ 500 ರೂಪಾಯಿಗೆ 5,000 ಲಾಭ ಬಂದಿದೆ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ. ತಗೊಳ್ಳಿ, ಇದರಲ್ಲಿ 5,000 ಇದೆ, ಎಣಿಸ್ಕೊಳ್ಳಿ. 5,000 ಲಾಭನಾ? ಹೌದು, ಇದು ಎರೆಹುಳ. ಇದನ್ನ ಗಾಳಕ್ಕೆ ಹಾಕಿನೇ ತಾನೆ ಮೀನು ಹಿಡಿಯೋದು. ಇದು ಯಾವ ಬಿಸ್ನೆಸ್ ಅಂತ ತಿಳ್ಕೊಬೋದಾ? ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ಕೇಳಿದೆ. ಆಹಾ, ಕಾಸು ನೋಡಿದ ತಕ್ಷಣ ಹೆಂಗೆ ಬಾಯ್ ಬಿಡ್ತಾ ಇದ್ದಾವೆ. ನಿಮಗೆಲ್ಲ ಇದೆ ಹಬ್ಬ.